ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಕಳೆದ 2 ದಿನಗಳಿಂದ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಡ್ರಾಫ್ಟ್ ನೋಟಿಫಿಕೇಶನ್ ಬಂದಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಅದೇ ವಿಚಾರವಾಗಿ ನಿಮ್ಮೆಲ್ಲರಿಗೂ ಕೂಡ ಕೆಲವೊಂದು ಗೊಂದಲ, ಪ್ರಶ್ನೆಗಳು ಎಲ್ಲ ಇರುತ್ತೆ. ಸೊ ಮ್ಯಾಥ್ಸ್ ಪೋಸ್ಟ್ ಕೊಟ್ಟಿಲ್ಲ ಅನ್ನೋದು, ಹಿಂದಿ ಟೀಚರ್ಸ್ಗೆ ಪೋಸ್ಟ್ ಕೊಟ್ಟಿಲ್ಲ ಅನ್ನೋದು, ಇದೆಲ್ಲವೂ ಕೂಡ ಒಂದು ಸ್ವಲ್ಪ ಗೊಂದಲಕ್ಕೆಡೆ ಮಾಡಿ ಕೊಟ್ಟಿರುವಂಥದ್ದು. ಆಮೇಲೆ ಬೇಜಾರಿನ ಸಂಗತಿ ಕೂಡ ಹೌದು. ಯಾಕಂದರೆ ಇಷ್ಟು ವರ್ಷ ಟೀಚರ್ಸ್ ರಿಕ್ರೂಟ್ಮೆಂಟ್ಗೋಸ್ಕರನೇ ಎಲ್ಲ ಬಿ ಎಡ್ ಮಾಡಿಕೊಂಡು BSc BEd ಮಾಡಿಕೊಂಡು TET ಪೇಪರ್ಸ್ನ ಕ್ಲಿಯರ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ರೂ ಕೂಡ ಕೆಲವೊಂದು ಪೋಸ್ಟ್ಗಳನ್ನು ಕರೆದಿಲ್ಲ. ಸೊ ಇದಕ್ಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಡೆಫಿನೆಟ್ಲಿ ಎಲ್ಲ ಆಸ್ಪಿರೆಂಟ್ಸ್ ಕೂಡ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅದಕ್ಕೆ ನಾವು ಅಬ್ಜೆಕ್ಷನ್ನ ಹಾಕಬೇಕಾಗತ್ತೆ. ಆ್ಯಂಡ್ ಇವಾಗ ಕಂಪ್ಲೀಟಾಗಿ HSTR ಮತ್ತು GPT ಮತ್ತು PSTRನ ಸಿಲೆಬಸ್ ಚೇಂಜ್ ಆಗಿರೋದ್ರಿಂದ ಸೊ ಕೆಲವೊಂದಷ್ಟು ಜನಕ್ಕೆ ಮತ್ತೆ ಹೊಸ ಸಿಲೆಬಸ್ ಆ್ಯಡ್ ಆನ್ ಆಗಿರೋದ್ರಿಂದ ಯಾವ್ಯಾವುದನ್ನು ಓದ್ಕೋಬೇಕು ಆ್ಯಂಡ್ ಏನೇನೆಲ್ಲ ಸಿಲೆಬಸ್ ಇದೆ, ಯಾವ ಪುಸ್ತಕ ಬೆಸ್ಟ್ ಪುಸ್ತಕ. ಸೊ ಕೆಲವರು ಒಂದೊಂದು ಪುಸ್ತಕಗಳನ್ನ ಸಜೆಸ್ಟ್ ಮಾಡ್ತಾರೆ, ಬಿಕಾಸ್ ಅವರಿಗೆ ಇಷ್ಟವಾಗಿರುವಂಥ ಪುಸ್ತಕಗಳು, ಅವರು ಓದಿರುವಂತಹ ಪುಸ್ತಕಗಳನ್ನ ಸಜೆಸ್ಟ್ ಮಾಡ್ತಾರೆ. ನಾನು ಯಾವ ಪುಸ್ತಕಗಳನ್ನ ತೊಗೊಳ್ಳಿ ಅನ್ನೋದು ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಎಸ್, ಡೆಫಿನೆಟ್ಲಿ ಯಾವುದೇ ರೀತಿಯಂತಹ ಕನ್ಫ್ಯೂಷನ್ನ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸಾಕಷ್ಟು ದುಡ್ಡು ದಂಡ ಮಾಡಿ ಪುಸ್ತಕಗಳಿಗೆ ಸುರಿಯೋದಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಇರತಕ್ಕಂತಹ ಲಿಮಿಟೆಡ್ ಸೋರ್ಸಸ್ ಇಂದಾನೆ ನೀವು ಎಲ್ಲ ಸಬ್ಜೆಕ್ಟ್ಗಳನ್ನು ಇನ್ನು ಕ್ಲಿಯರ್ ಮಾಡ್ಕೋಬೋದು. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ HSTRಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಮತ್ತು ಯಾವೆಲ್ಲ ರೆಫರೆನ್ಸ್ ಬುಕ್ಸ್, ಯಾವ ಬುಕ್ಸ್ ಬೆಸ್ಟ್ ಇದೆ, ಯಾವುದನ್ನು ಓದ್ಕೋಬೇಕು ನೀವು, ಹಾಗೆ ಕೆಲವೊಂದು ಪುಸ್ತಕಗಳನ್ನು ಫ್ರೀಯಾಗಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಡೆಫಿನೆಟ್ಲಿ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಏನು HSTR GPT ಮತ್ತು PSTRಗೆ ಪೇಪರ್ 1 ಎಲ್ಲರಿಗೂ ಕಾಮನ್ ಆಗಿ ಒಂದೇ ಸಿಲೆಬಸ್ನ ಇಟ್ಟಿದ್ದಾರೆ. ಸೊ ಗೊತ್ತು, ಸಾಮಾನ್ಯ ಕನ್ನಡ ಇದೆ, ಸಾಮಾನ್ಯ ಇಂಗ್ಲೀಷ್ ಇದೆ, ಹಾಗೆಯೇ ಏನು ಹೇಳ್ತಾರೆ ಶೈಕ್ಷಣಿಕ ಮನೋವಿಜ್ಞಾನ ಇದೆ, ಮೆಂಟಲ್ ಎಬಿಲಿಟಿ ಇದೆ, ಆಮೇಲೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಇದೆ, ಕಂಪ್ಯೂಟರ್ ಜ್ಞಾನ ಇದೆ. ಸೊ ಇದೆಲ್ಲದಕ್ಕೂ ಕೂಡ ಯಾವ ಪುಸ್ತಕ ಬೆಸ್ಟ್ ಇದೆ, ಹಾಗೆ ಕೆಲವೊಂದು ಪುಸ್ತಕಗಳನ್ನ ನಾವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಎಲ್ಲವನ್ನು ಕೂಡ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸಾಮಾನ್ಯ ಕನ್ನಡ. ಸೊ ಸಾಮಾನ್ಯ ಕನ್ನಡ ಅಂತ ಬಂದಾಗ ಬೆಸ್ಟ್ ಬುಕ್ ಅಂತಂದರೆ SR ಹಿರೇಮಠ್ ಹಾಗೆಯೇ CS ಪಾಟೀಲ್ ಅವರ ಪುಸ್ತಕ. ಅದರ ಜೊತೆಗೆ ನಾನು ಪರ್ಸ್ನಲಾಗಿ ಓದ್ತಾ ಇರೋ ಪುಸ್ತಕ ಬಂದುಬಿಟ್ಟು ಅರಳುಗುಪ್ಪಿ ಅವರದ್ದು. ಓಕೆ, IS ಅರಳುಗುಪ್ಪಿ ಅಂತ ಅಂದ್ಬಿಟ್ಟು ಅದರಲ್ಲಿ ವ್ಯಾಕರಣ, ಭಾಷಾಭ್ಯಾಸ, ಛಂದಸ್ಸು, ಅಲಂಕಾರ ಸಹಿತ, ಸೊ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಸಮಗ್ರ ಹೊಸಗನ್ನಡ ವ್ಯಾಕರಣ ಅಂತ, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಹಾಗೆಯೇ SR ಹಿರೇಮಠ್ ಮತ್ತು S ಪಾಟೀಲ್ ಅವ್ರದ್ದು. ಇಲ್ಲ ನನಗೆ ತೊಗೊಳಕ್ಕಾಗಿಲ್ಲ ಈ 3 ಪುಸ್ತಕಗಳನ್ನ, ನಂತರ ಇಲ್ಲ ನನಗೆ ತೊಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ 6ನೇ ತರಗತಿಯಿಂದ 12ನೇ ತರಗತಿ ತನಕ ಕರ್ನಾಟಕ ಸರ್ಕಾರದ ಕನ್ನಡ ಪಠ್ಯಪುಸ್ತಕಗಳನ್ನು ನೀವು ಓದ್ಕೋಬೇಕಾಗುತ್ತೆ. ಓಕೆ, ಕನ್ನಡ ಪಠ್ಯಪುಸ್ತಕ 6th to 12th ಸ್ಟ್ಯಾಂಡರ್ಡ್ ತನಕ. ಸೊ ಈ ಪುಸ್ತಕಗಳನ್ನ ನಾನು ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಲೂ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಇದಕ್ಕೂ ಕೂಡ ನೀವು ದುಡ್ಡನ್ನ ಇನ್ವೆಸ್ಟ್ ಮಾಡೋದು ಬೇಕಾಗಿಲ್ಲ, ಆಯಿತಾ. ಸೊ ನೆಕ್ಸ್ಟು ಸಾಮಾನ್ಯ ಇಂಗ್ಲೀಷ್ ಬಂದುಬಿಟ್ಟು ರೆನ್ ಆ್ಯಂಡ್ ಮಾರ್ಟಿನ್ ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಪುಸ್ತಕ. ಇದಂತೂ ದಿ ಬೆಸ್ಟ್ ಬುಕ್ಕು. ಸೊ ಈ ಬುಕ್ ಚೆನ್ನಾಗಿರುತ್ತೆ, ಆಯಿತಾ. ಈ ಬುಕ್ನ ಪರ್ಚೇಸ್ ಮಾಡಿ. ಇಲ್ಲ ಅಂತಂದರೆ ಆ್ಯಸ್ ಯೂಶ್ವಲ್ 6th to 12th ಇಂಗ್ಲೀಷ್ ಟೆಕ್ಸ್ಟ್ ಪುಸ್ತಕಗಳನ್ನು ನೀವು ಓದ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಸಾಮಾನ್ಯ ಜ್ಞಾನ ಅಂತ ಬಂದಾಗ, ಸೊ ಸಾಮಾನ್ಯ ಜ್ಞಾನದಲ್ಲಿ ಆಲ್ಮೋಸ್ಟ್ ಆಲ್ ಹಿಸ್ಟ್ರಿ, ಎಕನಾಮಿಕ್ಸು, ಕಂಪ್ಯೂಟರ್ ಸೈನ್ಸು, ಜಿಯೋಗ್ರಫಿ, ಕರೆಂಟ್ ಅಫೇರ್ಸು, ಆಮೇಲೆ ಎಲ್ಲವೂ ಕೂಡ ಕವರ್ ಆಗಿರುತ್ತೆ. ಸೋಷಿಯಾಲಜಿ ಆಗಿರಬಹುದು, ಎಕನಾಮಿಕ್ಸ್ ಆಗಿರಬಹುದು, ಪೊಲಿಟಿಕಲ್ ಸೈನ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹಾಗಾಗಿ ಸಾಮಾನ್ಯ ಜ್ಞಾನ ಅಂತ ಬಂದಾಗ ಮೇಯ್ನ್ ಆಗಿ ನೀವು 6th to 10th ಸ್ಟ್ಯಾಂಡರ್ಡ್ ತನಕ ಸಮಾಜ ವಿಜ್ಞಾನ ಪುಸ್ತಕಗಳನ್ನು ಓದ್ಕೋಬೇಕಾಗತ್ತೆ. ಆಮೇಲೆ ಕೆಲವೊಂದು ಮ್ಯಾಗ್ಝಿನ್ಸ್ ಲೈಕ್ ಸ್ಪರ್ಧಾ ವಿಜಯ, ಆಮೇಲೆ ಸ್ಪರ್ಧಾ ವಿಜೇತ, ಸ್ಪರ್ಧಾ ಅರಿವು, ಸೊ ಈ ಥರ ನಿಮಗೆ ಕಂಫರ್ಟೇಬಲ್ ಆಗಿರ್ತಕ್ಕಂತಹ ಕೆಲವೊಂದು ಮಂತ್ಲಿ ಮ್ಯಾಗ್ಝಿನ್ಸ್ಗಳನ್ನು ನೀವು ಓದ್ಕೋಬೇಕಾಗತ್ತೆ. ಜೊತೆಗೆ ನ್ಯೂಸ್ ಪೇಪರ್, ಕರೆಂಟ್ ಅಫೇರ್ಸ್ಗೆ ನ್ಯೂಸ್ ಪೇಪರನ್ನು ಓದ್ಕೋಬೇಕಾಗುತ್ತೆ. ಸೊ ಇನ್ನು ಸಾಮಾನ್ಯ ಜ್ಞಾನ ಅಂತ ಬಂದಾಗ ತುಂಬ ಒಳ್ಳೆ ಪುಸ್ತಕ ಅಂತ ಹೇಳಿದ್ರೆ ಆಲ್ ಇನ್ ಒನ್ ಎಲ್ಲ ಸಬ್ಜೆಕ್ಟು ಕವರ್ ಆಗಿರ್ತಕ್ಕಂತಹ ಒಂದು ಪುಸ್ತಕ ಅಂತ ಹೇಳಿದ್ರೆ ನೂತನ GK ಅಥವಾ ಚಾಣಕ್ಯ. ಸೊ ಇದೆಲ್ಲ ಚಾಣಕ್ಯ ಕರಿಯರ್ ಅಕಾಡೆಮಿ ಅವರೇ ಬಿಟ್ಟಿರೋ ಅಂಥದ್ದು. ಸೊ ನಾನು ಪರ್ಸ್ನಲಿ ಓದ್ತಾ ಇರೋದು ಬಂದುಬಿಟ್ಟು ನೂತನ GK ಅಂತ ಹೇಳಿಬಿಟ್ಟು. ಓಕೆ, ನೂತನ GK. ಸೊ ಈ ಪುಸ್ತಕದ ಬೆಲೆ ಬಂದುಬಿಟ್ಟು 450 ರೂಪಾಯಿ ಇರುತ್ತೆ. ಇದರಲ್ಲಿ ಎಲ್ಲವೂ ಕೂಡ ಕವರ್ ಆಗಿದೆ. ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ, ಆಮೇಲೆ ಬಿಸ್ನೆಸ್ ಸ್ಟಡೀಸು, ಕಂಪ್ಯೂಟರ್ ಸೈನ್ಸು ಎಲ್ಲವೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹಾಗಾಗಿ
ನೂತನ GK ಬೆಸ್ಟ್ ಬುಕ್ ಆಗಿರುತ್ತೆ. ಸೊ ಈ ಪುಸ್ತಕ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಪುಸ್ತಕ ಓದೋಕ್ಕಾಗಲ್ಲ ಅಂದರೆ ನೂತನ GK ಪುಸ್ತಕ ಬೆಸ್ಟ್ ಇರುತ್ತೆ. ಆಮೇಲೆ ಕೆಲವೊಂದು ಮ್ಯಾಗಝಿನ್ಸ್ಗಳು, ಆಯಿತಾ. ಆ್ಯಂಡ್ ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದಾಗ KM ಸುರೇಶ್ ಅವ್ರ ಪುಸ್ತಕ ಇದೆ. ಆಮೇಲೆ ನಮ್ಗೆ ಇನ್ನೂ ಡೆಪ್ತಾಗಿ ಬೇಕು, ನಮಗೆ ಓದಿದ್ರೆ ಅರ್ಥ ಆಗಿಲ್ಲ ಅಂದರೂ ಪರವಾಗಿಲ್ಲ, 4-5 ಸಲ ಓದಿ ಅರ್ಥ ಮಾಡ್ಕೋತೀವಿ ಅಂತಂದರೆ ವಾಮದೇವಪ್ಪನವರ ಪುಸ್ತಕ ಇದೆ. ಆಮೇಲೆ ಇಂಗ್ಲೀಷ್ ಮೀಡಿಯಮ್ ಅವರಿಗೆ SK ಮಂಗಲ್ ಅಂತ, ಆಯಿತಾ, SK ಮಂಗಲ್ ಅಂತ. ಸೊ ಅವರು ಕೂಡ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ ಪುಸ್ತಕನೂ ಕೂಡ ಬೆಸ್ಟ್ ಬುಕ್ ಇದೆ, ಅದನ್ನು ನೀವು ಓದ್ಬೋದು ಇಂಗ್ಲೀಷ್ ಮೀಡಿಯಮ್ ಅವರು. ಆ್ಯಂಡ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸು KM ಸುರೇಶ್ ಅವರ ಪುಸ್ತಕ ತುಂಬ ಈಸಿಯಾಗಿ ಅರ್ಥ ಮಾಡಿಸಿದ್ದಾರೆ ವಿತ್ ಪಿಕ್ಚರು, ನಮಗೆ ಎಷ್ಟು ಬೇಕು ಅಷ್ಟು. ಬಟ್ CET ಅಂತ ಬಂದಾಗ ಒಂದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿನೂ ಬೇಕಾಗುತ್ತೆ, ಸ್ವಲ್ಪ ಡೆಪ್ತಾಗಿನೂ ಓದ್ಕೋಬೇಕಾಗಿರೋದ್ರಿಂದ ವಾಮದೇವಪ್ಪನವರ ಪುಸ್ತಕವನ್ನು ನೀವು ತೊಗೊಳ್ಬೋದು. ಓಕೆ, ಸೊ ನಿಮಗೆ ಯಾವುದು ಕಂಫರ್ಟೇಬಲ್ ಅದು. ಆಮೇಲೆ ಫಸ್ಟ್ PUC ಸೆಕೆಂಡ್ PUC ಶೈಕ್ಷಣಿಕ ಮನೋವಿಜ್ಞಾನ ಪಠ್ಯಪುಸ್ತಕವನ್ನು ನೀವು ಓದ್ಕೋಬೇಕಾಗುತ್ತೆ, ಆಯಿತಾ. ಸೊ ಇದಿಷ್ಟು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ. ಆ್ಯಂಡ್ ನೆಕ್ಸ್ಟ್ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ಗುರುರಾಜ್ ಬುಲ್ಬುಲೆ ಅವರ ಮೆಂಟಲ್ ಎಬಿಲಿಟಿ ಪುಸ್ತಕ, ಮಾನಸಿಕ ಸಾಮರ್ಥ್ಯ ಪುಸ್ತಕ. ಹಾಗೆಯೇ ಅರಿಹಂಟ್ ಮೆಂಟಲ್ ಎಬಿಲಿಟಿ, ಇದು ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಈ 2 ಪುಸ್ತಕಗಳು ಆನ್ಲೈನಲ್ಲಿ ಸಿಗುತ್ತೆ. ಸೊ ಅರಿಹಂಟ್ ಮೆಂಟಲ್ ಎಬಿಲಿಟಿ ಅದು ಇಂಗ್ಲೀಷ್ ಮೀಡಿಯಮ್ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಸೊ ಕನ್ನಡ ಮೀಡಿಯಮ್ ಅವರು ಕೂಡ ತೊಗೋಬೋದು, ಏನಿಲ್ಲ. ಮೆಂಟಲ್ ಎಬಿಲಿಟಿನ ನಾವು ಅದು ನೋಡಿದ ತಕ್ಷಣ ನಾವು ಅರ್ಥ ಮಾಡ್ಕೊಂಡು ಬಿಡಿಸ್ತಾ ಹೋಗ್ಬೋದು. ಜೊತೆಗೆ ಅವರ ಒಂದು ಯೂಟ್ಯೂಬ್ ಕ್ಲಾಸಸ್ ಕೂಡ ಇದೆ, ನೀವು ಕೆಲವೊಂದು ಯೂಟ್ಯೂಬ್ ಕ್ಲಾಸಸ್, ಫೇಮಸ್ ಯೂಟ್ಯೂಬ್ ಕ್ಲಾಸಸ್ನ ಕೂಡ ನೀವು ರೆಫರ್ ಮಾಡ್ಬೋದು. ಸೊ ನನಗೆ ಬೆಸ್ಟ್ ಬುಕ್ ಅಂತ ಅನಿಸಿದ್ದು ಗುರುರಾಜ್ ಬುಲ್ಬುಲೆ ಅವರ ಒಂದು ಮಾನಸಿಕ ಸಾಮರ್ಥ್ಯ ಪುಸ್ತಕ. ಓಕೆ, ನೆಕ್ಸ್ಟ್ ಕಂಪ್ಯೂಟರ್ ಜ್ಞಾನ. ಸೊ ನಾನು ಒಂದು 2-3 ವರ್ಷದಿಂದ ಗುರುರಾಜ್ ಬುಲ್ಬುಲೆ ಅವರ ಕಂಪ್ಯೂಟರ್ ಜ್ಞಾನ ಪುಸ್ತಕವನ್ನೇ ಓದ್ತಾ ಇರೋದ್ರಿಂದ ಆ ಪುಸ್ತಕದಲ್ಲಿ ಎಷ್ಟು ಲೆಸನ್ಸ್ ಇದೆಯೋ ಅಷ್ಟು ಲೆಸನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಜೊತೆಗೆ ಬೇರೆ ಬೇರೆ ಸ್ಟೇಟಲ್ಲಿ ನಡೆದಂತಹ ಕೆಲವೊಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಎಕ್ಸಾಮ್ಸ್ನ ಕ್ವೆಶ್ಚನ್ ಪೇಪರ್ಸ್ಗಳನ್ನು ಕೂಡ ವಿತ್ ಇಯರ್ ಕೊಟ್ಟಿದ್ದಾರೆ. ಓಕೆ, ಸೊ ನಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಗುರುರಾಜ್ ಬುಲ್ಬುಲೆ ಕಂಪ್ಯೂಟರ್ ಜ್ಞಾನಕ್ಕೆ ಬೆಸ್ಟ್ ಬುಕ್ ಇದೆ. ಆ್ಯಂಡ್ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಅಂತ ಬಂದಾಗ ಕರ್ನಾಟಕ ಸರ್ಕಾರದ ಮೌಲ್ಯ ಶಿಕ್ಷಣ ಹಾಗೆ ಆರೋಗ್ಯ ಶಿಕ್ಷಣ ಪುಸ್ತಕಗಳು NCERT ಬುಕ್ಸ್. ಸೊ ಇದಿಷ್ಟೇ ಸಾಕಾಗುತ್ತೆ ನಿಮಗೆ. ಇದಕ್ಕಿಂತ ಜಾಸ್ತಿ ಈಗ ಓಕೆ ನಾನು ಕಂಫರ್ಟೇಬಲ್ ಇದ್ದೀನಿ, ನನಗೆ ಅನುಕೂಲ ಇದೆ ಬೇರೆ ಬೇರೆ ಆಥರ್ಸ್ ಪುಸ್ತಕಗಳನ್ನ ತೊಗೊಳೋದಕ್ಕೆ ಅಂತ ಅಂದರೆ ನೀವು ತೊಗೋಬಹುದು. ಇಲ್ಲ ನನಗೆ ಸೋರ್ಸಸ್ ಜಾಸ್ತಿ ಬೇಡ, ನಂಗೆ ಓದೋಕ್ಕಾಗಲ್ಲ, ಕಡಿಮೆ ಸೋರ್ಸಸ್ಸಲ್ಲೇ ನಾನು ಎಲ್ಲ ಸಿಲೆಬಸ್ನ ಕವರ್ ಮಾಡ್ಕೋತೀನಿ ಅನ್ನೋರು ಸೊ ಈ ಪುಸ್ತಕಗಳನ್ನ ನಾನೇನು ಸಜೆಸ್ಟ್ ಮಾಡಿದೆ ಆ ಪುಸ್ತಕಗಳನ್ನ ಕೂಡ ನೀವು ತೊಗೊಳ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟು ಇವಾಗ ನಾನು ಹೇಳಿದೆ 6th to 12th ಸ್ಟ್ಯಾಂಡರ್ಡ್ ತನಕ ಟೆಕ್ಸ್ಟ್ ಬುಕ್ಸ್ಗಳನ್ನು ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಅಂತ. ಸೊ ಆ ಒಂದು ವೆಬ್ಸೈಟ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ. ಸೊ ಮೌಲ್ಯ ಶಿಕ್ಷಣನೂ ಕೂಡ ನೀವು ಬೇರೆ ಬೇರೆ ಸ್ಟೋರ್ಗಳಲ್ಲಿ ಹೋಗಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋದೆಲ್ಲ ಏನು ಬೇಡ, ಕರ್ನಾಟಕ ಸರ್ಕಾರದ ಗೌರ್ಮೆಂಟ್ ಪುಸ್ತಕಗಳನ್ನೇ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಆ ಪುಸ್ತಕಗಳೇ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಹೇಗೆ ಅಂತ ಹೇಳಿದ್ರೆ ನೀವು ಇವಾಗ ಗೂಗಲ್ಗೆ ಹೋಗಬೇಕಾಗತ್ತೆ. ಓಕೆ, ಗೂಗಲ್ಗೆ ಹೋಗ್ಬಿಟ್ಟು ಅಲ್ಲಿ ಕರ್ನಾಟಕ ಪಠ್ಯಪುಸ್ತಕ ಸಂಘ ಅಂತ ಈ ರೀತಿ ಸರ್ಚ್ ಮಾಡಿದ ತಕ್ಷಣ KTBS ಅಂತ ಬರುತ್ತೆ. ಓಕೆ, ಕರ್ನಾಟಕ ಟೆಕ್ಸ್ಟ್ ಬುಕ್ಸ್ ಅಂತ ಹೇಳಿ ಬರುತ್ತೆ. ಸೊ ಅದನ್ನು ನೀವು ಪ್ರೆಸ್ ಮಾಡಿದ್ರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ, ಆಯಿತಾ. ಕರ್ನಾಟಕ ಪಠ್ಯಪುಸ್ತಕ ಸಂಘ ಅಂತ ಅಂದ್ಬಿಟ್ಟು ಈ ರೀತಿಯಾಗಿರ್ತಕ್ಕಂತಹ ಒಂದು ಇಂಟರ್ಫೇಸ್. ಓಕೆ, ಎಸ್, ಹೀಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಆಯಿತಾ. ಸೊ ನೀವು ಹೀಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಬಂದರೆ ಇಲ್ಲಿ ಪಠ್ಯಪುಸ್ತಕಗಳು ಅಂತ ಅಂದ್ಬಿಟ್ಟು 2026 2027 ಅಂತ ಹೇಳಿಬಿಟ್ಟು ಫಸ್ಟಲ್ಲೇ ಇರುತ್ತೆ. ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಕ್ಲಿಕ್ ಮಾಡಿದ ಮೇಲೆ ಈ ರೀತಿ LKG UKG ತರಗತಿ 1, 2, 3 ಅಪ್ ಟು 10th ಸ್ಟ್ಯಾಂಡರ್ಡ್ ತನಕ ವಿತ್ ಮೌಲ್ಯ ಶಿಕ್ಷಣ ಪುಸ್ತಕಗಳು ಜೊತೆಗೆ ನಿಮಗೆ ಸಿಗುತ್ತೆ. ಓಕೆ, ಸೊ ನಿಮಗೆ ಇಲ್ಲಿ ಯಾವ ತರಗತಿಯ ಪುಸ್ತಕ ಬೇಕು, ಫಾರ್ ಎಕ್ಸಾಂಪಲ್ ಇವಾಗ ನನಗೆ 8th ಸ್ಟ್ಯಾಂಡರ್ಡ್ನ ಪುಸ್ತಕ ಬೇಕು. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕನ್ನಡ ಮಾಧ್ಯಮ ಪುಸ್ತಕ, ಆಂಗ್ಲ ಮಾಧ್ಯಮ, ಹಿಂದಿ ಮಾಧ್ಯಮ, ನಿಮಗೆ ಯಾವ ಮಾಧ್ಯಮ ಕಂಫರ್ಟೇಬಲ್ ಆ ಮಾಧ್ಯಮದ ಪುಸ್ತಕ ಇದೆ, ಆಯಿತಾ. ಸೊ ನಾವೀಗ ಕನ್ನಡ ಮಾಧ್ಯಮ ಪುಸ್ತಕಗಳು ಬೇಕು ಅಂದಾಗ ಅಲ್ಲಿ ಕನ್ನಡ ಗಣಿತ, ಕನ್ನಡ ವಿಜ್ಞಾನ ಭಾಗ, ಕನ್ನಡ ವಿಜ್ಞಾನ ಪಾರ್ಟ್ 2, ಸಮಾಜ ವಿಜ್ಞಾನ ಎಲ್ಲವೂ ಕೂಡ ಸಿಗುತ್ತೆ. ಈಗ ಸಮಾಜ ವಿಜ್ಞಾನದ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಕಂಪ್ಲೀಟಾಗಿ ಆ PDF ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಬೋದು. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇವಾಗ ನನಗೆ ಮೌಲ್ಯ ಶಿಕ್ಷಣ ಪುಸ್ತಕ ಬೇಕು. ಮೌಲ್ಯ ಶಿಕ್ಷಣ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 1ನೇ ತರಗತಿಯಿಂದ ಅಪ್ ಟು 10th ಸ್ಟ್ಯಾಂಡರ್ಡ್ ತನಕ ಇರತಕ್ಕಂತಹ ಎಲ್ಲ ಮೌಲ್ಯ ಶಿಕ್ಷಣ ಪುಸ್ತಕ ಸಿಗುತ್ತೆ. ಇವಾಗ ನಮಗೆ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ಗೆ ನಮಗೆ ಯಾವ ಕ್ಲಾಸಿಂದ ಬೇಕು, 6th ಇಂದ 10th ತನಕ ಬೇಕು. ಸೊ ಹಾಗಾಗಿ ನಮಗೆ 6th ಸ್ಟ್ಯಾಂಡರ್ಡ್ನ ಒಂದು ಮೌಲ್ಯ ಶಿಕ್ಷಣ ಪುಸ್ತಕವನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ.
ಈ ರೀತಿ ನಮಗೆ ಫೋನಲ್ಲೇ ಡೌನ್ಲೋಡ್ ಆಗಿಬಿಡುತ್ತೆ. ಓಕೆ, ದೈಹಿಕ ಶಿಕ್ಷಣ, ಮೌಲ್ಯ ಶಿಕ್ಷಣ, ವ್ಯಾಲ್ಯೂ ಎಜುಕೇಷನ್ ನೋಡಿ 6th ಸ್ಟ್ಯಾಂಡರ್ಡ್ ಅಂತ ಇದೆ. ಎಲ್ಲ ನಮಗೆ ವಿತ್ ಟೆಕ್ಸ್ಟ್ ಬುಕ್ಸ್, ಕಂಪ್ಲೀಟ್ ಟೆಕ್ಸ್ಟ್ ಬುಕ್ಸ್ ನಮಗೆ ಡೌನ್ಲೋಡ್ ಆಗಿಬಿಡುತ್ತೆ. ಸೊ ಫ್ರೀಯಾಗಿ ನಾವು ಆರಾಮಾಗಿ ಮನೇಲೇ ಕುತ್ಕೊಂಡು ಎಲ್ಲ ಡೌನ್ಲೋಡ್ ಮಾಡ್ಕೊಬೋದು. ನೋಡಿ ಇಲ್ಲಿ ಇಂಡೆಕ್ಸ್ ಕೊಟ್ಟಿದ್ದಾರೆ, ಮೌಲ್ಯ, ಅದು ಕೋರ್ ವ್ಯಾಲ್ಯೂಸು, ಆಮೇಲೆ ಸಬ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ರೆಸ್ಪೆಕ್ಟು, ಆಮೇಲೆ ಡಿಗ್ನಿಟಿ ಆಫ್ ಲೇಬರ್ಸ್. ಸೊ ಈ ರೀತಿ 10ನೇ ತರಗತಿ ತನಕನೂ ಕೂಡ ನಿಮಗೆ ಎಲ್ಲ ಟೆಕ್ಸ್ಟ್ ಬುಕ್ಸು ನಿಮಗೆ ಫೋನಲ್ಲೇ ಸಿಗುತ್ತೆ. ಓಕೆ, ನಿಮಗೆ ಇದರ ಲಿಂಕ್ ಬೇಕು ಅಂತ ಹೇಳಿದ್ರೆ ನಾನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕರ್ನಾಟಕ ಪಠ್ಯಪುಸ್ತಕ ಸಂಘ ಅಂತ ಅಂದ್ಬಿಟ್ಟು ಟ್ಯಾಗ್ ಮಾಡಿ ಹಾಕಿರ್ತೀನಿ. ಓಕೆ, ನೀವು ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಈ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಸೊ ನೀವು ಆನ್ಲೈನಲ್ಲಿ ಬೇಕಾದ್ರೂ ಹಾಗೆ ಓದ್ಕೋಬೋದು, ಇಲ್ಲಾಂತಂದರೆ ಡೌನ್ಲೋಡ್ ಮಾಡಿ ಕೂಡ ಓದ್ಕೋಬೋದು. ಸೊ ಫೋನಲ್ಲಿ ಓದ್ಕೊಳ್ಳೋದು ತುಂಬ ಹೊತ್ತು ಓದ್ಕೊಳ್ಳೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮಗೆ ಓದೋದಕ್ಕೆ ಅಂತ ನಿಮ್ಮ ಹತ್ರ ಏನಾದರೂ ಲ್ಯಾಪ್ಟಾಪ್ ಇತ್ತು ಅಂತಂದರೆ ಅದರಲ್ಲೇ ಓದ್ಕೊಂಡ್ರೆ ಓಕೆ, ಸ್ವಲ್ಪ ಓಕೆ ಅನಿಸುತ್ತೆ. ಇಲ್ಲ ನಾನು ಇದು ಪ್ರಿಂಟ್ ತೆಗೆಸ್ಕೊತೀನಿ ಅಂತ ಅಂದ್ರೂ ಕೂಡ ಓಕೆ, ಸರಿನಾ. ಸೊ ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ಇನ್ನು ಆರೋಗ್ಯ ಶಿಕ್ಷಣ ಅಂತ ಬಂದಾಗ ನೀವು ಬೇರೆ ಯಾವುದೇ ಪುಸ್ತಕಗಳನ್ನು ಪರ್ಚೇಸ್ ಮಾಡಿ ಓದೋಕ್ಕಿಂತ ಕರ್ನಾಟಕ ಸರ್ಕಾರದ ಪುಸ್ತಕಗಳು ನನ್ನ ಪ್ರಕಾರ ಬೆಸ್ಟ್ ಅಂತ ಅನಿಸುತ್ತೆ. ಆ್ಯಂಡ್ PUC ಪುಸ್ತಕಗಳು ಕೂಡ ಸಿಗುತ್ತೆ ನಿಮಗೆ. ಓಕೆ, ಸೊ PUC ಪುಸ್ತಕಗಳು ಸಿಗುತ್ತೆ. ನೀವು ಇಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂತ ಸರ್ಚ್ ಮಾಡಬೇಕು. ಓಕೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂತ, ಪದವಿ ಪೂರ್ವ ಶಿಕ್ಷಣ ಅಂತ ಸರ್ಚ್ ಮಾಡಿದರೆ ನಿಮಗೆ ಅಲ್ಲಿ ಎಲ್ಲವೂ ಕೂಡ ಸಿಕ್ಬಿಡುತ್ತೆ, ಆಯಿತಾ. ಸೊ ಇಲ್ಲಿ ಟೆಕ್ಸ್ಟ್ ಬುಕ್ಸ್ಗಳು ಕೂಡ ಸಿಗುತ್ತೆ ನಿಮಗೆ. ಸೊ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಪಠ್ಯಪುಸ್ತಕಗಳು ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ಕಾಣುತ್ತೆ. ಅಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಸ್ ಅಂದರೆ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಎಲ್ಲ ಟೆಕ್ಸ್ಟ್ ಬುಕ್ಸ್ ಸಿಗುತ್ತೆ. ಕನ್ನಡ ಸಿಗುತ್ತೆ, ಇಂಗ್ಲೀಷ್ ಸಿಗುತ್ತೆ, ಹಿಂದಿ ಸಿಗುತ್ತೆ, ತೆಲುಗು ಸಿಗುತ್ತೆ, ಆಪ್ಷನಲ್ ಕನ್ನಡ ಸಿಗುತ್ತೆ. ಆ್ಯಂಡ್ ಎಲ್ಲ ಬಯಾಲಜಿ ಆಗಿರ್ಬೋದು, ಇಂಡಿಯನ್ ಎಕನಾಮಿಕ್ಸ್ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಬಿಸ್ನೆಸ್ ಸ್ಟಡೀಸು, ನಿಮಗೆಲ್ಲವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ KM EM ಅಂದರೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಅಂತ. ಸೊ ನಿಮಗೆ ಯಾವ ಮೀಡಿಯಂ ಬೆಸ್ಟು ಆ ಮೀಡಿಯಂ ಬುಕ್ಸ್ನ ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಡೌನ್ಲೋಡ್ ಮಾಡ್ಕೊಬೋದು, ನಾಟ್ ಪರ್ಚೇಸ್, ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಸೊ ಇದೆಲ್ಲವೂ ಕೂಡ ನಿಮಗೆ ಫ್ರೀಯಾಗಿಯೇ ಸಿಗುತ್ತೆ. ಸುಮ್ಮನೆ ನೀವು ಅಲ್ಲಿ ಇಲ್ಲಿ ಹೋಗಿ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಯಾವ್ಯಾವುದೋ ಆಥರ್ ಬುಕ್ಸ್ಗಳನ್ನ ತೊಗೊಂಡು ಯಾವ್ದು ಓದಬೇಕು, ಯಾವುದು ಬಿಡಬೇಕು, ಇಷ್ಟೊಂದು ಸಿಲೆಬಸ್ ಇದೆ, ಇಷ್ಟೊಂದು ಬುಕ್ಸ್ ಇದೆ, ಯಾವಾಗ ರಿವಿಷನ್ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋ ಬದಲು ಸೊ ಆರಾಮಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಪುಸ್ತಕಗಳನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬೋದು. ಸೊ ಹೋಪ್ಫುಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.